ಆದರೆ ನಾವು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ನಾವು ನೋಡ್ತಾ ಇರುವುದು ರೆಡ್ ಕಲರಲ್ಲಿ ಇರುವುದು, ಕೆಂಪು ಕಲರಲ್ಲಿ ಇರುವ ವಾಟರ್ ಮೆಲನ್ನು ನಾವು ನೋಡ್ತೀವಿ, ಕಲ್ಲಂಗಡಿ ಹಣ್ಣನ್ನು. ಆದರೆ ಇವತ್ತು ತುಂಬ ವಿನೂತನವಾಗಿ ಹಳದಿ ಬಣ್ಣದಲ್ಲಿ ಇರುವ ಕಲ್ಲಂಗಡಿ ಹಣ್ಣನ್ನು ಇಲ್ಲಿ ರೈತರು ಬೆಳೆದಿದ್ದಾರೆ. ಗುಡ್ಡಪ್ಪನವರ್ ಎಂಬುವರು ಕುರುಬಹಟ್ಟಿ ಗ್ರಾಮದಲ್ಲಿ 1 ಎಕರಲ್ಲಿ ಈ ಬೆಳೆಯನ್ನು ಬೆಳೆದಿದ್ದಾರೆ. ಇದು ಮೊದಲನೇದಾಗಿ ತೋಟಗಾರಿಕೆ ಇಲಾಖೆ ಸಹಾಯದೊಂದಿಗೆ ಇವತ್ತು ರೈತರು ಈ ಥರ ಒಂದು ಹಳದಿ ಬಣ್ಣದ ಕಲ್ಲಂಗಡಿಯನ್ನು ಬೆಳೆದಿರುವುದು. ಇದರಲ್ಲಿ ನಾವು ಬಂದು ನೋಡಿದಾಗ ಇದನ್ನು ಟೇಸ್ಟ್ ಇಲ್ಲೇ ಕೂಡ ಕಟ್ ಮಾಡಿ ನಾವು ತಿಂದು ನೋಡಿದ್ದೀವಿ. ಇದರದ್ದು ಫ್ಲೇವರು, ಇದರದ್ದು ಕಲರು ಮತ್ತು ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿತ್ತು ಆ್ಯಕ್ಚುಲಿ. ಸರ್ ನಿಮ್ಮ ಊರು ಮತ್ತು ನಿಮ್ಮ ಹೆಸರು ಇಲ್ಲಿ ಧಾರವಾಡ ತಾಲೂಕು ಕುರುಬಗಟ್ಟಿ ಅಂತ ಊರು ರೀ. ನಮ್ಮ ಹೆಸರು ಮೈಲಾರಪ್ಪ ಗುಡ್ಡಪ್ಪನವ್ರು, ಬಿಕಪ್ಪ ಗುಡ್ಡಪ್ಪನವ್ರು. ಒಟ್ಟು ಎಷ್ಟು ಎಕರೆ ಹೊಲ ಇದೆ? ನಮ್ಮದು ಎಲ್ಲ ಜಮೀನು ಸೇರಿ ಒಂದು 15-20 ಎಕರೆ ಹೊಲ ಆಕತ್ತೆ. ಈ ಸಲ ನೀವು ಇದು ಯೆಲ್ಲೋ ಕಲರ್ದ ಕಲ್ಲಂಗಡಿ ಹಾಕಿದ್ರ ಸರ್, ಯಾವ ಉದ್ದೇಶದಿಂದ ಹಾಕಿದ್ರ ಸರ್? ಏನೋ ಉದ್ದೇಶ ಇಲ್ಲ ಸರ್, ಹೊಸದೇನಾದರೂ ಮಾಡಬೇಕು. ವಾಟರ್ ಮೆಲನ್ ಒಳಗೆ ನಾವು ಕೆಂಪು ಹಾಕ್ತಿದ್ದೀವಿ ರೀ ಪ್ರತಿ ವರ್ಷ. ಈ ಸಲ ಹೊಸದೇನಾದರೂ ಹಾಕಬೇಕು ಅಂತ ಅಂದ್ಕೊಂಡಿದ್ರಿ, ಹೀಗಾಗಿ ಹಳದಿ ಕಲರ್ ನಮಗೆ ಹಾಕ್ಬೇಕಂತ ಅನಿಸ್ತು. ಹಳದಿ ಕಲರ್ ಅಂತಂದ್ರೆ ಇದು ಹಳದಿ ಕಲರ್ಗೆ ಕೆಂಪು ಕಲರ್ಗೆ ವ್ಯತ್ಯಾಸ ಏನು ಬರ್ತೈತಿ? ಏನು ವ್ಯತ್ಯಾಸ ಇಲ್ಲ ಸರ್, ಸ್ವಲ್ಪ ಇದು ಹೊಸ ಬ್ರೀಡ್ ಇರೋದ್ರಿಂದ ಹೈಬ್ರಿಡು. ಕೆಂಪು ಕಲರ್ ಸ್ವಲ್ಪ ವೇಟ್ ಒಳಗೆ ಜಾಸ್ತಿ ದಪ್ಪ ಬರ್ತೈತೆ ರೀ, ಇದೊಂದು ಸ್ವಲ್ಪ ಕಡಿಮೆ ಬರ್ತೈತಿ. ಬಿಟ್ಟರೆ ಒಳಗಿನ ಟೇಸ್ಟು ಯೆಲ್ಲೋ ಕಲರ್ ಡಿಮ್ಯಾಂಡ್ ಐತ್ರಿ. ಆಮೇಲೆ ರುಚಿನೂ ಐತಿ, ಚಲೋ ಐತ್ರಿ. ಸರ್ ಇದು ಕಲ್ಲಂಗಡಿದ ಬಣ್ಣ ಅಂತಂದ್ರೆ ಇದು ಹೆಂಗೆ ಬರ್ತದೆ ಸರ್? ಇದಕ್ಕೆ ಏನಾದರೂ ನೀವು ಬಣ್ಣ ಬರೋ ಹಾಗೆ ಟೇಸ್ಟ್ ಬರೋ ಹಾಗೆ ಇಂಜೆಕ್ಷನ್ ಮಾಡಿದ್ದೇನೆ ಸರ್, ಏನು ಇದು ನ್ಯಾಚುರಲ್ ಆಗಿದ್ದು ಸರ್? ಇಲ್ಲ ಸರ್, ಮಣ್ಣಿನಿಂದ ಸುಮಾರು ಒಂದು ತಿಂಗಳ ಹಿಂದೆ ಒಂದು ಸ್ವಲ್ಪ ಯಾರೋ ಸುದ್ದಿ ಮಾಡಿದ್ರಿ ಅಂತ ಟಿ ವಿ ಒಳಗೆ. ಆ ರೀತಿ ರೈತರಿಗೆ ಮಾಡೋಕ್ಕೆ ಸಾಧ್ಯ ಅಲ್ರಿ, ಮತ್ತು ಮಾಡ್ಲಿಕ್ಕೂ ಬರೋದಿಲ್ಲ ರೀ. ಹಂಗೆ ಇದು ಸಾಮಾನ್ಯ ಕಂಪ್ನಿಯಿಂದ ಕಲರ್ ಬ್ರೀಡಿಂಗ್ ರೀ. ಇದು ಸುಧಾರಿಸಿದ ಅದ್ರದ್ದೆಲ್ಲ ಅಲ್ಲಿ ಬ್ಯಾನರ್ ಐತ್ರಿ, ಅದ್ರ ಫೋಟೋ ಐತ್ರಿ, ಅದ್ರದ್ದು ವೆರಿಫೈಡ್ ಕಂಪ್ನಿ ಐತ್ರಿ. ಇದೆಲ್ಲನೂ ಅಧಿಕೃತ ಇರುತ್ತೆ ರೀ. ಯಾವುದೇ ಥರ ಮಾಡೋಕ್ಕೂ ಹಂಗೆ ಮಾಡೋಕ್ಕೂ ರೈತರಿಗೆ ಸಾಧ್ಯ ಅಲ್ರಿ, ಮಾಡ್ಲಿಕ್ಕೆ ಬರೋದಿಲ್ಲ ರೀ. ಇದನ್ನು ಬೆಳೆಸೋದ ವಜ್ಜಿಗೆ ಐತ್ರಿ. ಮತ್ತು ಇದಕ್ಕೆ ಏನಾದರೂ ಕೊಡ್ಬೇಕಾದ್ರೆ ಎಷ್ಟೋ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ಅಂಥದ್ದು ಕೊಟ್ಟರೆ ಇದು ನಡೆಯೋದಿಲ್ಲ, ಆಗೋದಿಲ್ಲ. ಸಾಮಾನ್ಯವಾಗಿ ಸರ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿದಾಗ ಈಗ ರೈತರಿಗೆ ಇದನ್ನು ರೈತರ ಮಟ್ಟದ ಗೊತ್ತೇ ಇಲ್ಲ ರೀ. ಇದು ಯಾರೋ ಒಬ್ಬರು ಯೂಟ್ಯೂಬ್ನಾಗ ಅವ್ರವ್ರು ಬೇಕಾದವರು ಅದನ್ನು ನಾವು ಕೇಳಿದೀವಿ ರೀ, ಟಿವಿಯಾಗೆಲ್ಲ ನೋಡಿದ್ದೀವಿ. ಅದನ್ನು ಭಾಳ ಚರ್ಚೆನೂ ಆತ್ರಿ ಇದು. ಆದ್ರೆ ಆ ಥರ ರೈತರಿಗೆ ಸಾಧ್ಯ ಅಲ್ಲ ರೀ ಇದನ್ನು ಮಾಡ್ಲಿಕ್ಕೆ. ರೈತರು ಯಾವತ್ತೋ ಈ ಮನ್ಸು ಮಾಡೋದಿಲ್ಲ, ಮತ್ತು ರೈತರು ಅದನ್ನು ಮಾಡೋಕ್ಕೂ ಹೋಗುದಿಲ್ಲ ರೀ, ಆ ಕೆಲಸ ಮಾಡೋಕ್ಕೂ ಹೋಗುದಿಲ್ಲ ರೀ. ಯಾರೋ ಅವ್ರವ್ರು ಬೇಕಾದಂಗೆ ಅವ್ರೇನೋ ವೀಡಿಯೋ ಮಾಡ್ಕೊಂಡು ಹೋಗ್ಕೊಂಡಿರ್ಬೋದು, ತೊಂದರೆ ಇಲ್ಲ. ಸರ್ ಇದು ಹೆಂಗೆ ನೀವು ಸ್ಟಾರ್ಟ್ ಮಾಡಿದ್ರಿ ಸರ್? ಫಸ್ಟ್ನೇ ದಿನ ಅಂತಂದ್ರೆ ಈ ಖಾಲಿ ಹೊಲದಿಂದ ಇದು ಸ್ಟಾರ್ಟ್ ಮಾಡೋ ಮಟ್ಟ ಅಂತಂದು ಯಾವ ಟೈಮ್ದಾಗ ನೀವು ಸ್ಟಾರ್ಟ್ ಮಾಡಿದ್ರು, ಮತ್ತು ಇದು ಮೆಥಡ್ ಏನು ಇದೆ ಸರ್? ಏನಿಲ್ಲ ಸರ್, ನಾವು ಪ್ರತಿ ವರ್ಷವೂ ಮಾಡ್ತೇವಲ್ಲ ರೀ. ಸಾಮಾನ್ಯ ಈ ಬಿಸಿಲಿನ ಹೊತ್ತಕ್ಕೆ ಸಮ್ಮರ್ ಟೈಮ್ದಾಗ ಬರೋಂಗೆ ನೋಡ್ಕೋತೇವೆ ರೀ. ನವಂಬರಿಂದ ಜನವರಿ ಮಟ್ಟ ಪ್ಲಾಂಟೇಶನ್ ಮಾಡ್ತೇವೆ ರೀ. ಮಾಡಬೇಕಾದ್ರೆ ಇದನ್ನು ನಮ್ಗೆ ಸ್ವಲ್ಪ ಮೊದಲು ಹೊಲ ಹದ ಮಾಡ್ಕೋತೇವೆ ರೀ. ನಿಗಲ ಹೊಡೆದು ಅದನ್ನು ಹದ ಮಾಡಿಕೊಂಡು ನಂತರ ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ ಕೊಟ್ಟು ನಂತರ ಬೆಡ್ ಮಾಡಿಕೊಂಡು ಅದಕ್ಕೆ ಮಲ್ಚಿಂಗ್ ಪೇಪರ್ ಅಂತ ಐತೆ ನೋಡ್ರಿ, ವೈಟ್ ಪೇಪರ್. ಬೆಡ್ ಮಾಡ್ಕೋದು ಅಂತಂದ್ರೆ ಹೆಂಗೆ ಸರ್? ಅಂದ್ರೆ ಈ ರೀತಿ ನಾವು ಸ್ಕ್ವೇರ್ ಬೆಡ್ ಮಾಡ್ಕೋತೀವಿ ರೀ. ಅಂದ್ರೆ ಒಂದು ಸಾಲಿಂದ ಸಾಲಿಗೆ ಒಂದು ಸಾಲಿಂದ ಸೆಂಟ್ರ್ ಸಾಲಿಗೆ 5 ಫೂಟ್ ರೀ. ಹಿಂಗೆ ಸಸಿಯಿಂದ ಸಸಿಗೆ 1.5 ಫೂಟ್ ರೀ. ಈ ರೀತಿ ಪದ್ಧತಿ ಒಳಗೆ ನಾವು ಸಾಲು ಮಾಡ್ಕೋತೀವಿ ರೀ. ಓಕೆ, ಹಂಗೆ ಮಾಡ್ಕೊಂಡು ಮಲ್ಚಿಂಗ್ ಬುಡಕ್ಕೆ ಡ್ರಿಪ್ ಇರಿಗೇಷನ್ ಪೈಪ್ ಹಾಕ್ಕೊಂಡು ಮ್ಯಾಗ್ ಮಲ್ಚಿಂಗ್ ಪೇಪರ್ ಹಾಕ್ಕೊಂಡು ನಂತರ ನಾವು 1 ಎಕರೆಗೆ ಸುಮಾರು ಒಂದು 6,000 ಸಸಿ ಇದಕ್ಕೆ ನಂಬರ್ ಆಫ್ ಸಸಿ ಇದಕ್ಕೆ ಬೇಕಾಕವ್ರಿ. ಬೀಜ ತಂದು ಹಾಕಿದ್ದೇನೆ ಸರ್, ಸಸಿನ ತಂದು ಹಾಕಿ? ಇಲ್ರಿ, ಇದು ಬೀಜ ನಮ್ಮ ಸರ್ ತೋಟಗಾರಿಕೆ ಇಲಾಖೆದವ್ರು ಕೊಡಿಸಿದ್ರಿ. ಅದನ್ನು ತೊಗೊಂಡು ನಾನು KK ನರ್ಸರಿ ಅಂತ ನರ್ಸರಿ ಕಡೆ ಅವ್ರ ಕಡೆ ಕೊಟ್ಟು ಅದನ್ನು ಅಗಿ ಮಾಡಿಸಿ ಆಮೇಲೆ ಅಗಿ ತೊಗೊಂಬಂದು ಪ್ಲಾಂಟೇಶನ್ ಮಾಡಿದ್ವಿ. ಓಕೆ, ಬೀಜ ಒಯ್ದು ಅವಿಗೆ ಅಗಿ ಮಾಡಿಸಿ ಹಾಕ್ಕೊಟ್ಟು ಆನಂತರ ಬೀಜ ಅಗಿ ತೊಗೊಂಬಂದು ನಾವು ಪ್ಲಾಂಟೇಶನ್ ಮಾಡಿದ್ವಿ. ಓಕೆ, ಅದೇನು ಸರ್ ಪ್ರೊಸೀಜರ್? ಅದಕ್ಕೆ ಅವ್ರು ಏನು ತೋತಾ, ಅದಕ್ಕೆ ಕಾಸ್ಟಿಂಗ್ ಏನಿದು? ಏನಿಲ್ಲ ಸರ್, ಸಾಮಾನ್ಯ ಅದು ನರ್ಸರಿ ಅವರು ಒಂದು ಸಸಿಗೆ ನಮ್ಗೆ 60 ಪೈಸೆ ತಗೋತಾರೆ ಮಾಡಿ ಕೊಡ್ಲಿಕ್ಕೆ. ನಮ್ಗೆ ಅಗಿ ಮಾಡಿ ಕೊಡ್ಲಿಕ್ಕೆ ಒಂದು ಬೀಜ ಕೊಟ್ಟು ನಾವು ಬೀಜ ಕೊಟ್ಟು ಅವ್ರು ಕೊಟ್ಟಾಗ 60 ಪೈಸೆ, ಅಂದ್ರೆ ಒಂದು 100 ಅಗಿ 60 ರೂಪಾಯಿ, ಒಂದು ಟ್ರೇಕ್ 60 ರೂಪಾಯಿ ತೊಗೊಂಡು ಆ ರೀತಿ ಮಾಡಿಕೊಡ್ತಾರೆ. ನಮ್ಮೂರ್ದು ಇದು ಮಣ್ಣು ಬಂದು ನಮ್ದು ಕಪ್ಪು ಮಣ್ಣು ಆಕತ್ರಿ. ಕಪ್ಪು ಮಣ್ಣು ಆಕತ್ರಿ, ಚಲೋ ಅದ ರೀ ಸರ್. ನಮ್ಮ ಭೂಮಿ ಚಲೋ ಅದ, ಎಲ್ಲ ಥರ ಸೂಕ್ತ ಬೆಳೆ ಬೆಳೆಯೋಕ್ಕೂ ನಾವು ಹೆಚ್ಚು ಹೂ ಬೆಳಿತೀರಿ ಊರೊಳಗೆ. ಎಲ್ಲ ಒಂದು 7-8 ಥರದ ವೆರೈಟಿ ಹೂ ಬೆಳಿತಾರೆ ನಮ್ಮೂರ ರೈತರು.
ಹಂಗೆ ಕಲ್ಲಂಗಡಿ ಬೆಳೆಯೋಕ್ಕೂ ಸೂಕ್ತ ಭೂಮಿ ರೀ, ಏನು ತೊಂದರೆ ಇಲ್ಲ ರೀ. ಸ್ವಲ್ಪ ವಾತಾವರಣ ನಾವು ಹೆಚ್ಚು ಇದ್ರಿರೋದ್ರಿಂದ ಸ್ವಲ್ಪ ತ್ರಿಪ್ಸು ಕೆಲವೊಂದು ರೋಗ ವೈರಸ್ಸು ಬರ್ತಾವ್ರಿ, ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಚಲೋ ಬರ್ತೈತೆ ರೀ ನಮ್ಮ ಭೂಮಿಗೆ, ಏನು ತೊಂದರೆ ಇಲ್ಲ. ಮತ್ತು ನಮಗೆ ಈ ಹಳದಿ ಕಲ್ಲಂಗಡಿ ಬೀಜ ಕೊಡೋಕ್ಕಿಂತ ಮುಂಚೆ ಕಂಪ್ನಿಯವರು ಹೇಳಿದ್ರು ರೀ, ಇಲ್ಲ ಇದು ಈ ಹಳದಿ ಕಲ್ಲಂಗಡಿ ಬೀಜ ನಾವು ಅಂದ್ರೆ 2 kg ಮೇಲೆ ಬರೋದಿಲ್ಲ ರೀ, 2 kg ಇದು ಮಿನಿಮಮ್ ಬರ್ತೈತಿ, ಅಂದ್ರೆ ಮ್ಯಾಕ್ಸಿಮಮ್ 2 kg ಬೆಳೆಯೋದು ಅಂತ ಹೇಳಿದ್ರು ರೀ. ಅವಾಗ ನಮಗೂ 2 kg ಬೆಳೆದ್ರೆ ನಮಗೆ ಅಷ್ಟು ನಾವು ಅನ್ಕೊಂಡಷ್ಟು ಆದಾಯ ಉತ್ಪನ್ನ ಅಂದ್ರೆ ಎವರೇಜ್ ಬರೋದಿಲ್ಲ ಅಂತ ವಿಚಾರ ಮಾಡಿದ್ವಿ. ಆದರೂ ಇದನ್ನು ಇದನ್ನು ಪ್ರಯೋಗ ಮಾಡೋಣ, ಆಮೇಲೆ ನೋಡೋಣ ಏನು ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಅಂದ್ರೆ ಸಾಮಾನ್ಯ ನಮ್ದೀಗ ಅವ್ರು 2 kg ಅಂದಿದ್ರಿ, 4 ರಿಂದ 5 kg ಮಟ್ಟ ನಮ್ಗೆ ಕಾಯಿ ಅದ ರೀ, ಸರಾಸರಿ 3 kg ಅಂತ ಕಾಯಿ ಅದ ರೀ, 4 kg 5 kg ಕಾಯಿ ಅದ ರೀ, ತೊಂದರೆ ಇಲ್ಲ ರೀ. ಈಗ ಹಂಗೆ ಮಾರ್ಕೆಟ್ನೊಳಗೆ ಇದನ್ನು ನಾವು ಹೋಲ್ಸೇಲ್ ದರದೊಳಗೆ ನಾವು ವ್ಯಾಪಾರಸ್ಥರೇನು ಪ್ರತಿ ವರ್ಷ ಕೊಡ್ತಿದ್ದೀವಿ ರೀ, ಹಂಗೆ ಕೊಟ್ಟರೆ ನಮಗೆ ಫಾಯ್ದೆ ಬರೋದಿಲ್ಲ ರೀ. ಅವರು ಸಾಮಾನ್ಯ 17-20 ರೂಪಾಯಿ ತೊಗೊಂಡ್ರೆ ನಮಗೆ ಫಾಯ್ದೆ ಬರೋದಿಲ್ಲ ರೀ. ಹಿಂಗಾಗಿ ನಾವೇ ನೇರವಾಗಿ ಕಸ್ಟಮರ್ಗೆ ಮಟೀರಿಯಲ್ ಕಡಿಮೆ ಇರೋದ್ರಿಂದ ನಮ್ದು ಹೆಚ್ಚು ಕಡಿಮೆ ನಾವು ಇಲ್ಲೇ ಕೊಡಕ್ಕೆ ಶುರು ಮಾಡೀವಿ ರೀ. ಕೊಡಕತ್ತಿಂದ ಮಾರ್ಕೆಟ್ನೊಳಗೆಲ್ಲ ಹಳದಿ ಕಲ್ಲಂಗಡಿ ನಾವು ಕೇಳಿದ ಪ್ರಕಾರ 60 ರೂಪಾಯಿ ಅದಕ್ಕೆ ಕೊಡ್ತಾರಂತೇಳಿ ವಿಷಯ ಗೊತ್ತಾಯ್ತು ರೀ. ಹಾಂ, ಕೆ ಜಿಗೆ. ಅದಕ್ಕೆ ನಾವೇನು ಮಾಡಿದ್ವಿ, ರೈತರಿಗೆ ಜನರಿಗೆ ಅನುಕೂಲ ಆಗಲಿ ಅಂತೇಳಿ 40 ರೂಪಾಯಿ kg ನಾವು ಫಿಕ್ಸ್ ಮಾಡಿ ರೇಟ್ ಮಾಡೀವಿ ಡೈರೆಕ್ಟ್ ಇಲ್ಲ ರೀ. ನಮ್ಮ ತೋಟಕ್ಕೆ ಬಂದ ಭಾಳ ಮಂದಿ ಹೋಗ್ತಾರೆ ರೀ, ಅದೇ ಶುರು ಐತ್ರಿ. ಇನ್ನೂ ಅದ ರೀ, ಇನ್ನೊಂದು 7 ಟನ್ ಮೆಟೀರಿಯಲ್ ಅದ ರೀ, ನಾವು ಬಂದವರಿಗೆ ಮುಟ್ಸೋ ವ್ಯವಸ್ಥೆ ಮಾಡ್ತೇವೆ. ಯಾವ್ದು ಬೇಕಪ್ಪ ಅಂತಂದು ಎಲ್ಲಿಗೆ ಬಂದ ಇಲ್ಲೇ ಬರ್ಬೋದು, ನಮ್ಮ ಫಾರ್ಮಿಗೆ ಬರ್ಬೋದು, ನಮ್ಮ ಫೋನ್ ನಂಬರ್ ತೊಗೊಂಡು ಬರ್ಬೋದು. ಅಕಸ್ಮಾತ್ ನಮಗೆ 1 ಕ್ವಿಂಟಲ್ 2 ಕ್ವಿಂಟಲ್ ಮಟ್ಟ ಬೇಕು ಅಂದ್ರೆ ನಾವು ಎಲ್ಲಿರ್ತಾವೆ ಅಲ್ಲಿ ಗಾಡಿನೂ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ನಮ್ದು ಗಾಡಿ ತೊಗೊಂಡು ಬಿಟ್ಟು ಕೊಡ್ಬೋದು ಅಂತ ವ್ಯವಸ್ಥೆ ಮಾಡ್ತೀವಿ. ಈಗ ನಮ್ಗೆ ಇದಕ್ಕೆ ಹಳದಿ ಕಲ್ಲಂಗಡಿ ಏನು ನೋಡ್ಬೇಕು ತಿನ್ಬೇಕು ಅಂತಂದ್ರೆ ನಮ್ಗೆ ಅದರ ಹಳದಿ ಕಲ್ಲಂಗಡಿ ಕೆಂಪು ಕಲ್ಲಂಗಡಿ ಎರಡು ಸೇರಿ ಅದ ರೀ, ಎರಡು ಕೇಳ್ಬೋದು ರೀ. ನಮ್ಗೆ ಹಳದಿ ಕಲ್ಲಂಗಡಿ ಬಂದು 40 ರೂಪಾಯಿ ಕೊಡ್ತೇವೆ ರೀ, ಕೆಂಪು ಕಲ್ಲಂಗಡಿ ಅಂದ್ರೆ 20-25 ರೂಪಾಯಿನಾಗ ಕೊಡ್ತೇವೆ ರೀ, ತೊಂದರೆ ಇಲ್ಲ. ಅದು ನಮಗೆ ಹಂಗೆ ಬೇಕಾದ್ರೆ ನಮ್ಗೆ ಕೆಳಗೆ ನಂಬರ್ ಇರ್ತೈತಿ, ನಮ್ಗೆ ಫೋನ್ ಮಾಡ್ಬೋದು. ನಾವು ನೀವು ನಮ್ಮ ಒಂದು 2-3 ಅಡ್ರೆಸ್ ಅದಾವ ರೀ, ನಾವು ಅಲ್ಲೇ ನಿಯರ್ ಧಾರವಾಡದೊಳಗು ಅಗ್ರಿ ಯೂನಿವರ್ಸಿಟಿ, ನ್ಯೂ ಬಸ್ ಸ್ಟ್ಯಾಂಡ್, ಈ ರೀತಿ ನಮ್ಮ ಒಂದಷ್ಟು ಮಾರ್ಕೆಟ್ ಅಲ್ಲಿ ಅದಾರ ರೀ, ಅಲ್ಲಿಗೆ ಮುಡ್ಸೋಂಥ ವ್ಯವಸ್ಥೆನ ಮಾಡ್ತೀವಿ ನಾವು. ಬೇಕಾದ್ರೆ ಅಲ್ಲಿ ಕೊಡ್ಬೋದು, ನಾವು ಹೇಳಿದ್ವಿ ಫೋನ್ ಹಚ್ಚಿ ಹೇಳಿದ್ವಿ ಅಡ್ರೆಸ್. ಈ ಕಲ್ಲಂಗಡಿ ಬೆಳೆ ಇದ್ದದ್ದು ಹೆಂಗೆ ಸರ್? ಇದು ಎಷ್ಟು ತಿಂಗಳ ಮಟ್ಟ ಇದು ಬೆಳೀತದೆ ಸರ್? ಇದು ಇರೋದು ಸಾಮಾನ್ಯ 68 ದಿನದ ಕ್ರಾಪ್ ರೀ. ನಾವು ಸಸಿ ತೊಗೊಂಬಂದು ನಾಟಿ ಮಾಡಿದ 68 ದಿನಕ್ಕೆ ಇದ್ರ ಮೆಚುರಿಟಿ ಬರ್ತೈತಿ. ಅಂದ್ರೆ 2 ತಿಂಗಳು. ಹಾಂ, 2 ತಿಂಗಳು ಅಂದ್ರೆ ಹೆಚ್ಚು ಕಡಿಮೆ ನಾವು ಹಾರ್ವೆಸ್ಟಿಂಗ್ ಹಿಡ್ಕೊಂಡು 2.5 ತಿಂಗಳ. ನಾವು 70 ದಿನ ಮಟ್ಟ ಇದ್ರದ್ದು ವೆರೈಟಿ ನಮಗೆ ಪೂರ ಇದ್ರದ್ದು ಕಟಾವು ಬರ್ತೈತಿ. ಒಂದ್ಸಲ ಹಾಕಿದ್ರೆ 70 ದಿನಕ್ಕೆ ಇದ್ರದ್ದು ಪೂರ ನಾವು ಆದಾಯ ತಗೋಬೋದು ಅಂತ ಹೋಗ್ಬೋದು. ಓಕೆ, ವೆರಿ ಶಾರ್ಟ್ ಟೈಮ್ ಕ್ರಾಪ್ ರೀ. ಇದ್ರದ್ದು ಬೆಳೆ ಹೆಂಗೆ ಇದನ್ನ ಮಾಡೋದು ಸರ್? ಅಂದ್ರೆ ಸಸಿ ಹಾಕಿದಾಗಿಂದ ಇದಕ್ಕೆ ಗೊಬ್ಬರ ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಸಾಮಾನ್ಯ ಬೇಕ್ರಿ. ನೀರು ಸಾಮಾನ್ಯ ನಮ್ದು ಹೂ ಕಾಯಿ ಸೆಟ್ಟಿಂಗ್ ಆಗೋ ಮಟ್ಟ ಒಂದು ಲೆವೆಲ್ ನೀರು ಕಡಿಮೆ ಕೊಡ್ತೀವಿ ರೀ. ಆಮೇಲೆ ನಂತರ ಅದು ಹೆಂಗೆ ಬಳ್ಳಿ ದೊಡ್ಡದಾಗ್ತಾರೆ ಹೆಂಗೆ ನೀರಿನ ಅವಶ್ಯಕತೆ ಭಾಳ ಬರುತ್ತೆ. ನೀರು ಬೇಸಿಗೆ ಇರೋದ್ರಿಂದ ನೀರು ಅಂದ್ರೆ ಕಾಯಿ ಬಿಡಾಕತ್ತಪ್ಪ ಅಂದ್ರೆ ನೀರು ಜಾಸ್ತಿ ಕೊಟ್ಕೊಂತ ಹೋಗ್ತಾರೆ. ತೊಂದರೆ ಇಲ್ಲ. ಅದು ಸಾಮಾನ್ಯ ಇದಕ್ಕೆ ಫರ್ಟಿಲೈಸರ್ ಕೊಡ್ತೇವೆ ರೀ, ವಾಟರ್ ಸೋಲೆಬಲ್ ಅಂದ್ರೆ ನೀರೊಳಗೆ ಡ್ರಿಪ್ನೊಳಗೆ ಕೊಡುವಂಥ ವಾಟರ್ ಸೋಲೆಬಲ್ ಗೊಬ್ಬರ ನಾವು ಇದಕ್ಕೆ ಕೊಡ್ತೇವೆ. ಓಕೆ. ಮತ್ತು ಔಷಧಿ ಹೊಡಿಯೋದೆಲ್ಲ ಔಷಧಿ ಸ್ಪ್ರೇ ಬೇಕ್ರಿ, ಯಾಕಂದ್ರೆ ಸಾಮಾನ್ಯ ಇದಕ್ಕೆ ಟ್ರಿಪ್ಸ್ ಅಂತೇಳಿ ಬರ್ತೈತೆ ರೀ, ನಂತರ ಮುಟ್ರಿ ರೋಗ ಅಂತ ಬರ್ತೈತೆ ರೀ, ನಂತರ ಫಂಗಸ್ ಅಂತೇಳಿ ಬೇರಿನಿಂದ ಬರುವಂಥ ಕೆಲವೊಂದು ರೋಗ ಬರ್ತಾವೆ ರೀ. ಆನಂತರ ಕಪ್ಪು ಚುಕ್ಕೆ ರೋಗ ಬರ್ತೈತಿ. ಈ ರೀತಿ ಬರುವಂಥ ಎಲ್ಲದಕ್ಕೂ ನಾವು ಪ್ರಿವೆನ್ಸಿ ಅದನ್ನು ಮುಂಚಿತವಾಗಿ ಅದನ್ನು ನಾವು ಎಲ್ಲ ಹೊಡೆದು ಕಂಟ್ರೋಲ್ ಮಾಡ್ಕೋತೇವೆ. ನಾವು ಪ್ರತಿ ವರ್ಷವೂ ವಾಟರ್ ಮೆಲನ್ ಬೆಳಿತೀವಲ್ಲ ರೀ, ನಾವು ಸರಾಸರಿ 1 ಎಕರೆಗೆ ರೀ 25 ಟನ್ ಮಟನೂ ತೆಗೆದಾರೆ. 25-20 ಟನ್ನು ತೆಗೆದಿರ್ತಾರೆ ರೀ. 30 ಟನ್ ಮಟನೂ ನಾವು ಕೆಲಸ ಮಾಡ್ದಂಗೆ ಬರ್ತೈತೆ. ನಾವು ಹೆಂಗೆ ಚಲೋ ಕೆಲಸ ಮಾಡ್ತಾ ಹಂಗೆ ಬರ್ತೈತೆ. ಅದ್ರ ಸಾಮಾನ್ಯ ಇದು ಯೆಲ್ಲೋ ಕಲ್ಲಂಗಡಿ ಸ್ವಲ್ಪ ಸೈಜ್ ಕಡಿಮೆ ಬರೋದ್ರಿಂದ ಕಡಿಮೆ ರೀ, ಒಂದು ಎಕರೆಗೆ 20 ಟನ್ ಮಟ್ಟ ತೆಗಿಬೋದು, ತೊಂದರೆ. ಈಗ ಯಾವುದು ರೈತ ಇದನ್ನು ಬೆಳಿತೇನೆ ಅಂತ ಅನ್ನೋರಿಗೆ ನಿಮ್ಮ ಕಿವಿ ಮಾಡ್ತೇನೆ ಬೆಳಿಬೋದ್ರಿ ಸರ್, ಭಾಳ ಈಜಿ ಅದ, ಏನು ತೊಂದರೆ ಇಲ್ಲ. ಕೆಂಪು ಇದಕ್ಕೆ ಏನೂ ಪರಕೆ ಇಲ್ಲ ರೀ. ಯಾರ ವಾಟರ್ ಮೆಲನ್ ಬೆಳೆಯೋರದಾರ ರೀ, ಆ ರೈತರು ಎಲ್ಲರೂ ಈಜಿಯಾಗಿ ಬೆಳಿಬೋದು ರೀ. ಏನು ಅದ್ರಾಗ ಪರಕ್ ಬೀಳೋದಿಲ್ಲ ರೀ. ಎಲ್ಲ ಅದ ಟ್ರೀಟ್ಮೆಂಟು ಅದಕ್ಕೆ ಏನಿರುತ್ತೆ ಅದ ಬರ್ತೈತೆ ರೀ, ಏನು ತೊಂದರೆ ಇಲ್ಲ ರೀ. ಸೀಡಿಂಗ್ ಮಾತ್ರ ನಾವು ಬೀಜ ಮಾತ್ರ ನಾವು ಚಾಯ್ಸ್ ಮಾಡಿಕೊಂಡು ಯಾವ್ದು ಮಾಡಬೇಕು ಅಂತೇಳಿ ಅದನ್ನು ಮಾಡ್ಕೊಂಡ್ರೆ ಚಲೋ ರೀ. ಇದು ಈಗ ಹಳದಿ ಕಲ್ಲಂಗಡಿ ಬೆಳೆದಿದ್ದು ಅಲ್ಲಿ ನೀವು ಎಷ್ಟನೇ ದಿವಸ ಅಂದ್ರೆ ಈಗ ಉತ್ತರ ಕರ್ನಾಟಕದಾಗಂತೂ ಯಾವ ನಮ್ಮ ಜಿಲ್ಲೆ ಒಳಗೆ ನಾವು ಯಾರು ನೋಡಿಲ್ಲ, ಬಂದಿಲ್ಲ. ಧಾರವಾಡ ಜಿಲ್ಲೆ ಒಳಗೆ ನಾವು ಬಹುಶಃ ನಾವು ಮೊದಲು ಒಂದು ನಮಗೆ ಅನಿಸ್ತೈತೆ, ಗೊತ್ತಿಲ್ಲ ಯಾರು ಬೆಳೆದಾರ ಅಂತೇಳಿ. ಆದ್ರೆ ನಾವು ಆ ಕಡೆ ಎಲ್ಲ ಬೆಳೆದ ಗೊತ್ತದ್ರಿ, ಕರ್ನಾಟಕದೊಳಗೆ ಬೆಳೆದಾರ್ರಿ. ಆದ್ರೆ ಈ ಕಡೆ ಭಾಗದೊಳಗೆ ಯಾರು ದಕ್ಷಿಣ ಕರ್ನಾಟಕ ಬೆಳೆದಾರೆ. ಉತ್ತರ ಕರ್ನಾಟಕ ಒಳಗಡೆಗೆ ಆಲ್ಮೋಸ್ಟ್ ಇಲ್ಲ. ಬಹುಶಃ ನಮಗೆ ಅಷ್ಟು ಗಮನಕ್ಕಿಲ್ರಿ. ನಮಗೆ ಮತ್ತೆ ನಮ್ಮ ಇಲಾಖೆ ಹೇಳಿದ ಪ್ರಕಾರ ಯಾರು ಬೆಳೆದಿಲ್ಲ ಅಂತೇಳಿ
ಆದ್ರೆ ನಾವು ಏನೋ ಅಂದ್ರೆ ಉತ್ತರ ಕರ್ನಾಟಕದೊಳಗೆ ಬೆಳೆದವ್ ನೀವು ಫಸ್ಟ್ ಇಲಾಖೆಯವ್ರು ಹೇಳಿದ ಪ್ರಕಾರ. ಫಸ್ಟ್ ಅಂತಲ್ರಿ, ಯಾರು ಬೆಳೆದಿರ್ಬೋದು ಬೆಳೆಯಕ್ಕಿಲ್ಲ. ಆದ್ರೆ ಅದ್ರ ಗಮನಕ್ಕಿರೋದು ನಮಗೆ ನಮ್ಮ ಮಾಹಿತಿ ಪ್ರಕಾರ ನಾವು ಬೆಳೆದಂತ ಜಿಲ್ಲೆಯೊಳಗೆ ನಾವು ಬೆಳೆದಂತ ಅನಿಸ್ತದೆ. ನಿನ್ನೆ ದಿನ ನಮ್ಗೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ದೇವಪ್ರಭು ಅವ್ರು ಬಂದಿದ್ರಿ. ನಮ್ಮ ತೋಟಗಾರಿಕೆ ಇಲಾಖೆಯವರು ಏನು ನಮಗೆ ಸಪೋರ್ಟ್ ಮಾಡಿದ್ರು. ಅವರೆಲ್ಲರೂ ಸೇರಿಕೊಂಡು ಈ ರೀತಿ ಹೊಸ ಒಂದು ಫೀಲ್ಡ್ ಕಾರ್ಯಕ್ರಮ ಮಾಡೋಣ ಅಂತೇಳಿ ಅಂದ್ಕೊಂಡು ಜಿಲ್ಲಾಧಿಕಾರಿ ಅವ್ರಿಗೆ ಮನೆ ಅಂದ್ರೆ ಬರ್ರಿ ಅಂತ ಹೇಳಿದಾಗ ಅವ್ರು ಒಪ್ಕೊಂಡು ಬಂದಿದ್ರು. ಭಾಳ ಖುಷಿ ಆಯ್ತು. ನಮ್ಮ ಹೊಲಕ್ಕೆ ಬಂದರು ಮೇಡಮ್, ಭಾಳ ಖುಷಿ ಆಯ್ತು ರೀ. ಅವರು ಭಾಳ ಪ್ರಶಂಸೆ ಮಾಡಿದ್ರು. ಭಾಳ ನಮಗೆ ಈ ರೀತಿ ಅವರು ಬಂದು ಹೊಲದೊಳಗೆ ಒಂದು ತಾಸು ಟೈಮ್ ಕೊಟ್ಟು ಹಣ್ಣೆಲ್ಲ ನೋಡಿ ಅವರ ಕಟ್ ಮಾಡಿ ಹೆಚ್ಚಿ ನಂತರ ಅದ್ರ ಟೇಸ್ಟ್ ನೋಡಿ ಭಾಳ ಖುಷಿ ಆಯ್ತು ರೀ. ಅವ್ರು ಬಂದು ಹೋಗಿದ್ದು, ಅವ್ರು ಒಳ್ಳೆ ಇದ್ರ ಬಗ್ಗೆ ಪ್ರಶಂಸೆನೂ ಮಾಡಿದರು. ಮತ್ತು ಉಳಿದ ಅಧಿಕಾರಿ ನಮ್ಮ ತಹಸೀಲ್ದಾರ್ ಸಾಹೇಬರು ಬಂದಿದ್ದರು. ನಮ್ಮ ಭಾಗದ ನಮ್ಮ ತೋಟಗಾರಿಕೆ ಡಿ ಸಾಹೇಬರು, ನಮ್ಮ ತಾಲೂಕು ಆಫೀಸರು, ನಮ್ಮ ಫೀಲ್ಡ್ ಆಫೀಸರು ಎಲ್ಲರೂ ಬಂದಿದ್ರು. ಎಲ್ಲರೂ ಖುಷಿ ಆಯ್ತು ರೀ. ಎಲ್ಲರೂ ಇದನ್ನು ನೋಡಿ ಈ ರೀತಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮೊನ್ನೆ ಜಿಲ್ಲಾಧಿಕಾರಿ ಬಂದು ಹೋದ ನಂತರ ಇದು ಸ್ವಲ್ಪ ಸುದ್ದಿ ಆಗಿದೆ ಅಂತ ಸುತ್ತ ಕಡೆ ಎಲ್ಲ ರೈತರು ಬರತ್ತಾರೆ. ಒಳ್ಳೆ ರೈತರಿಂದ ನೋಡ್ಬೇಕನ್ನೋರು ತೋಟ ನೋಡ್ಲಿಕ್ಕೆ ಬರತ್ತಾರೆ, ಹಣ್ಣು ನೋಡ್ಲಿಕ್ಕೆ ಬರತ್ತಾರೆ. ಮತ್ತೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸತ್ತಾರೆ ರೀ. ಖುಷಿ ಆಗೈತೆ ರೀ. ಅವರು ಖುಷಿ ಪಡ್ತಾರೆ ಮತ್ತು ಹೇಳಿ ಹೋಗ್ತಾರೆ ಈ ರೀತಿ ಒಳ್ಳೆ ಬೆಳೆ ಬೆಳೆದ್ರಿ ಅಂತೇಳಿ. ಖುಷಿ ಆಗೈತೆ ರೀ. ಎಲ್ಲ ರೈತರು ಭಾಳ ಜನ ರೈತರು ಬರತ್ತಾರೆ. ಮತ್ತು ಇದ್ರ ಬಗ್ಗೆನ ಮಾಹಿತಿನೂ ಕೇಳ್ಕೊಂಡು ಹೋಗತ್ತಾರೆ. ಭಾಳ ಮಂದಿ ಫೋನ್ ಮಾಡಿ ಕೇಳಕತ್ತಾರೆ ಈ ರೀತಿ ಯಾವ ರೀತಿ ಬೀಜ ಹೆಂಗೆ ಬೆಳೆಯೋದು ಅಂತೇಳಿ. ಆಮೇಲೆ ಇಲ್ಲಿ ಬಂದು ರೈತರು ಹೆಂಗೆ ಬೆಳೆಯೋದು ಅಂತ ಇದ್ರ ಬಗ್ಗೆ ಮಾಹಿತಿ ಕೇಳತ್ತಾರೆ. ಸರ್, ಇದ್ರೊಳಗೆ ನಾವು ಈ ಕಲ್ಲಂಗಡಿ ಬೆಳೆಯೋ ಇಂಟರ್ ಕ್ರಾಪ್ ಅಂತೇಳಿ ಮಿಶ್ರ ಅಂದ್ರೆ ಇದು ಸಾಮಾನ್ಯ ಒಂದು 25 ದಿನದ ಬಳ್ಳಿ ಬಂತಂದ್ರೆ ಇದನ್ನ ನಾವು ಇದ್ರೊಳಗೆ ಇದು ರೀ ಬದ್ನಿ ಗಿಡ ಹಚ್ಕೊಂಡ್ರಿ. ಅಂದ್ರೆ ಇದು 70 ದಿನದ ಕ್ರಾಪ್ ಅಲ್ರಿ. ಈ ಪೇಪರು ಮತ್ತು ಈ ಡ್ರಿಪ್ ಎಲ್ಲ ಮಾಡ್ಕೊಂಡಿರ್ತೀವಿ ರೀ. ಇದಾದ ನಂತರ ಇದು ಸೆಕೆಂಡ್ ಕ್ರಾಪ್ ಅಂತ ನಾವು ಈ ಬದ್ನಿ ಗಿಡ ತೊಗೋತೀವಿ. ಅಂದ್ರೆ ನಾವು ಅದು 25 ದಿನಕ್ಕೆ ಹಚ್ಚಿವಿ ಅಂದ್ರೆ ಇದು ಎಲ್ಲ ಬಳ್ಳಿ ಕಟಾವು ಬರುವಂದ್ರೆ ಮತ್ತು ನಾವು ನಮ್ದು ಬದ್ನಿ ಗಿಡ ಸ್ಟಾರ್ಟ್ ಆಗ್ತದೆ. ಓಕೆ, ಅಂತಂದ್ರೆ ನೀವು ಇದೇ ಸೇಮ್ ಕೆಲಸದಲ್ಲಿ ಅದೊಂದು ಕೆಲಸ ಎರಡು ಬೆಳೆ ತಗೋಬೋದ್ರಿ. ಒಂದು ಪೇಪರ್ ನೋಡಿ 2 ಬೆಳೆ ತಗೋಬೋದು. ಈ ಬದ್ನಿ ಬಿಟ್ಟು ಮತ್ತೆ ಯಾವ್ದು ಹಚ್ಕೋಬೋದು ಸರ್? ಹಚ್ಕೋಬೋದು ಸರ್. ಈ ಬದ್ನಿ ಬಿಟ್ಟು ಡಬ್ಬು ಚಿಲ್ಲಿ ಹಚ್ಕೋತಾರ್ರಿ, ಚಿಲ್ಲಿ ಹಚ್ಕೋತಾರ್ರಿ. ಡಬ್ಬು ಚಿಲ್ಲಿ ಅಂತಂದ್ರೆ ಡೊಣ್ ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಅಂತ. ಕ್ಯಾಪ್ಸಿಕಮ್ ಯೆಲ್ಲೋ ಕಲರ್ ಅದು ಬರ್ದ್ರಿ. ಯೆಲ್ಲೋ ಕಲರ್ ಕೆಂಪ್ ಕಲರ್ ಅದು ಓಪನ್ ಬರ್ದ್ರಿ. ಅದಕ್ಕೆ ಪಾಲಿಶ್ ಎಲ್ಲ ಬೇಕ್ರಿ. ಅದ್ರ ಓಪನ್ ಒಳಗೆ ನಾವು ಗ್ರೀನ್ ಬೆಳ್ಕೋಬಹುದು. ಗ್ರೀನ್ ಕ್ಯಾಪ್ಸಿಕಮ್ ನಾವು ಮಾಡ್ಕೋಬಹುದು, ಚಿಲ್ಲಿ ಮಾಡ್ಕೋಬಹುದು. ಆ ರೀತಿ ನಾವು ವೆಜಿಟೇಬಲ್ ಕ್ರಾಪ್ ಮಾಡ್ಕೋಬಹುದ್ರಿ. ಇದ್ರಾಗ ಮಿಶ್ರ ಬೆಳೆಯಾಗಿ ಮಾಡ್ಕೋಬಹುದು. ಅಂದ್ರೆ ಇದು 70 ದಿನಕ್ಕೆ ಇದಕ್ಕೆ ಹಾರ್ವೆಸ್ಟ್ ಮುಗಿದು ಬರ್ತಂದ್ರೆ ಆಮೇಲೆ ಇದನ್ನ ನಾವು ಕಂಟಿನ್ಯೂ ಆಗಿ ಇದನ್ನ ವೆಜಿಟೇಬಲ್ ಇಟ್ಕೋಬಹುದು.